ಚಳಿಯಲ್ಲಿ ಪಕ್ಷಿಗಳ ಪಿಕ್ನಿಕ್. ಪಕ್ಷಿಗಳ ಊರಿನಲ್ಲಿ ಆ ದಿನ ಚಳಿಯಂತೂ ತುಂಬಾ ಭಯಂಕರವಾಗಿ ಇತ್ತು. ಹೊರಗಡೆ ಕಾಲು ತೆಗೆದಿಟ್ರೇನೆ ಕಾಲು ಐಸ್ ಕ್ಯೂಬ್ ತರ ಆಗ್ತಾ ಇತ್ತು. ಆದ್ರಿಂದ ಪಕ್ಷಿಗಳೆಲ್ಲರೂ ಮನೆಯೊಳಗಡೆ ಕೂತ್ಕೊಂಡಿದ್ರು. ಆದ್ರೆ ಚಿಚುಕಾಗಿಗೆ ಮಾತ್ರ ಮನೆಯಲ್ಲಿದ್ದು ತುಂಬಾನೇ ಬೋರ್ ಹೊಡಿತಾ ಇತ್ತು. ಅವಳು ಏನಾದ್ರೂ ಒಂದು ಮಾಡ್ಬೇಕು ಅಂತ ಅಂದ್ಕೊಳ್ತಾ ಇದ್ಲು. ಆದ್ರಿಂದ ಚಿಚುಕಾಗೆ 4 ಸ್ವೆಟರ್ಗಳು, 2 ಸ್ಕಾರ್ಫು, ಒಂದು ಮಂಕಿ ಕ್ಯಾಪ್ನ ಹಾಕೊಂಡು ಮನೆಯಿಂದ ಹೊರಗಡೆ ಬಂದ್ಲು. ಚಳಿ ನಿಜವಾಗ್ಲೂ ತುಂಬಾ ಜಾಸ್ತಿನೇ ಇತ್ತು. ಚಿಚುಕಾಗೆ ಟುನಿ ಮನೆಗೆ ಹೋಗಿ ಟುನಿ ಮನೆಯ ಬಾಗಿಲನ್ನ ತಟ್ಟಿ ಹೊರಗಡೆ ಬಾ ಅಂತ ಕರೆದಾಗ ಟುನಿನು ಸರಿ ಅಂತ ಹೊರಗಡೆ ಬಂದ್ಲು. ಹೊರಗಡೆ ಬಂದ ಟುನಿಗೂ ಬಚ್ಚಿ ಚಿಚು ಹಾಕೊಂಡಿರುವ ಡ್ರೆಸ್ನ ನೋಡಿ, ಅರೆ ಯಾರಿದು? ಯಾವ ಗ್ರಹಕ್ಕೆ ಸೇರಿದವರು ನೀವು? ಹೋ ಚಿಚು, ನೀನಾ? ಏನಿದು ಇಂಥ ವೇಷ ಹಾಕೊಂಡಿದ್ಯಾ? ನಾನೇ. ಇವತ್ತು ನಾವು ವಿಂಟರ್ ಪಿಕ್ನಿಕ್ಗೆ ಹೋಗ್ತಾ ಇದ್ದೀವಿ. ಎಲ್ಲನ್ನ ಎಪ್ಸೋ, ಬೇಗ ಎಲ್ರು ಇವತ್ತು ಟೂರ್ಗೆ ಹೋಗ್ಬೇಕು. ಆವಾಗ ಬುಜ್ಜಿಗುಬ್ಬಚ್ಚಿ ಒಳಗಡೆಯಿಂದ ನೋಡಿ, ಏನು ಈ ಚಳಿಯಲ್ಲಿ ಪಿಕ್ನಿಕ್ಕಾ? ಅತ್ತೆ, ಚಳಿ ತಡ್ಕೊಳಕ್ಕಾಗದೆ ನಿಮ್ಮ ಮೆದ್ಲು ಫ್ರೀಸ್ ಆಗಿದ್ಯಾ? ಅದಕ್ಕೆ ಈ ರೀತಿ ಯೋಚನೆ ಮಾಡ್ತಿದ್ದೀರಾ? ಬುಜ್ಜಿ, ಏನಿದು? ಚಳಿಯಲ್ಲಿ ಪಿಕ್ನಿಕ್ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ಚಳಿಯಲ್ಲಿ ಬಿಸಿ ಬಿಸಿಯಾದ ಊಟ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ರೂ ಊಟ ಮಾಡಿ ತಗೊಳ್ಳಿ. ನಾನು ಎಲ್ಲರ ಹತ್ರನೂ ಹೋಗಿ ಹೇಳಿ ಬರ್ತೀನಿ. ಎಲ್ರೂ ರೆಡಿ ಆಗ್ತಾರೆ. ಬೇಗ ಪಿಕ್ನಿಕ್ಗೆ ಹೊರಡ್ಬೇಕು. ಸರಿಯಾ ಟುನಿ? ಸರಿ, ಮನೇಲಿದ್ದು ಬೋರ್ ಹೊಡಿತಾ ಇದೆ, ಹೋಗೋಣ. ಆದ್ರೆ ಅಲ್ಲಿ ಚಳಿ ತುಂಬಾ ಜಾಸ್ತಿ ಇದ್ರೆ ನೀನೇ ಜವಾಬ್ದಾರಿ ತಗೊಳ್ಬೇಕು, ಸರಿನಾ? ಹಾಗೆ ಸ್ವಲ್ಪ ಸಮಯದಲ್ಲೇ ಎಲ್ಲ ಪಕ್ಷಿಗಳು ಪಿಕ್ನಿಕ್ ಹೋಗಕ್ಕೆ ರೆಡಿಯಾಗಿ ಬಂದ್ರು. ಮಹಿ, ಟುನಿ, ಕುಹು, ಚೋಟು, ಲೂಸಿ, ಚಿಚು, ಚಿನ್ನು, ಬನ್ನು, ಬುಜ್ಜಿ ಎಲ್ರೂ ತಯಾರಾದ್ರು. ಎಲ್ರೂ ಚಿಚುಕಾಗಿ ಹಾಕೊಂಡಿರೋ ಸ್ವೆಟರ್ ನೋಡಿ ನಗಾಡ್ತಾ ಇದ್ರು. ಚಿಚು, ಆ ಸ್ವೆಟರ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದಲ್ವಾ? ರೆಕ್ಕೆಗಳನ್ನ ಕಟ್ಟಾಕಿದೀಯಾ? ಆಮೇಲೆ ಹೇಗೆ ಹಾರಕ್ಕಾಗುತ್ತೆ? ಅದೆಲ್ಲ ಏನೂ ಇಲ್ಲ, ನನ್ನಿಂದ ಹಾರಕ್ಕಾಗುತ್ತೆ. ಸರಿ, ಎಲ್ರೂ ಊಟ ತಗೊಂಡ್ ಬಂದಿದ್ದೀರಿ ತಾನೆ? ಅದಕ್ಕೆ ಎಲ್ರೂ ತಗೊಂಡ್ ಬಂದಿದ್ದೀವಿ ಅಂತ ಹೇಳಿದ್ರು. ನಾನು ಕೂಡ ಸ್ಪೆಷಲ್ ಐಟಮ್ ತಗೊಂಡ್ ಬಂದಿದ್ದೀನಿ. ಅಲ್ಲಿ ಹೋಗಿ ಆಮೇಲೆ ಕೊಡ್ತೀನಿ. ಇವಾಗ ಸಮಯ ಆಗ್ತಿದೆ, ಎಲ್ರೂ ಹೊರಡಿ. ಎಲ್ರೂ ಸರಿ ಅಂತ ತಕ್ಷಣ ಹಾರಕ್ಕೆ ಶುರು ಮಾಡಿದ್ರು. ಆದ್ರೆ ಚಿಚುಕಾಗಿ ಸ್ವೆಟರ್ ಎಲ್ಲ ಹಾಕೊಂಡು ರೆಕ್ಕೆಗಳನ್ನ ಮಡಚಿ ಇಟ್ಟಿರೋದ್ರಿಂದ ಅವಳಿಂದಂತೂ ಹಾರಕ್ಕಾಗ್ಲೇ ಇಲ್ಲ. ಅಮ್ಮ, ನೀನ್ ಸ್ವಲ್ಪ ಡಯಟ್ ಫಾಲೋ ಮಾಡು. ನಿನ್ನ ಉಳಿಸ್ಕೊಂಡು ಹೋಗೋಣ ಅಂದ್ರೂ ಕೂಡ ಆಗ್ತಾ ಇಲ್ಲ. ತುಂಬಾನೇ ದಪ್ಪ ಇದೆಯಾ ನೀನು. ಏಯ್, ಅದು ನನ್ನ ಹೊಟ್ಟೆ ಕಣೋ. ಹೊಟ್ಟೆ ಅನ್ನೋದು ರಾಯಲ್ ಲುಕ್ಕು. ಆ ರಾಯಲ್ ಲುಕ್ ಇರೋದ್ರಿಂದಾನೇ ನಾನು ಈ ಊರಿನಲ್ಲಿ ಕ್ವೀನ್ ತರ ಇದ್ದೀನಿ. ಹೇಗೋ ಕಷ್ಟಪಟ್ಟು ಎಲ್ರೂ ಬೆಟ್ಟಕ್ಕೆ ಹೋಗಿ ಸೇರಿದ್ರು. ಅಲ್ಲಿ ಚಳಿ ತುಂಬಾನೇ ಜಾಸ್ತಿ ಇತ್ತು. ಭಯಂಕರವಾದ ತಂಪಾದ ಗಾಳಿನೂ ಬೀಸ್ತಾ ಇತ್ತು. ಅವಾಗ ಲೂಸಿ ಪಾರಿವಾಳ ನಡುಗುತ್ತಾ, ಅಯ್ಯಯ್ಯೋ, ನಾನು ಹಾಕೊಂಡ್ ಬಂದಿರೋ ಮೇಕಪ್ ಎಲ್ಲ ನನ್ನ ಸ್ಕಿನ್ಗೆ ಹಾಗೇನೆ ಸೆಟ್ ಆಗ್ಬಿಟ್ಟಿದೆ. ಅಷ್ಟು ಚಳಿ ಇದೆ ಇಲ್ಲಿ. ಸರಿ, ಹೆದರ್ಬೇಡ ಲೂಸಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ಎಲ್ರೂ ರೌಂಡ್ ಆಗಿ ಕೂತ್ಕೊಳ್ಳಿ. ಏನೇನು ಊಟ ತಗೊಂಡ್ ಬಂದಿದ್ದೀರೋ ಅದನ್ನ ಕೊಡಿ. ಬಿಸಿ ಬಿಸಿಯಾಗಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸರಿ, ಹಸುವು ಆಗ್ತಾ ಇದೆ. ಎಲ್ರೂ ಏನೇನು ತಗೊಂಡ್ ಬಂದಿದ್ದೀರಾ? ಆವಾಗ ಟುನಿ ಮೊದಲು ಆ ಟಿಫನ್ ಬಾಕ್ಸ್ನ ಓಪನ್ ಮಾಡಿದ್ಲು. ಅದರಲ್ಲಿ ಬಿಸಿ ಬಿಸಿ ಜೋಳ ರೊಟ್ಟಿ ಹಾಗೂ ಬೇಳೆ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಅಮ್ಮ, ಸೂಪರ್ ಅಮ್ಮ, ಈ ವಾಸನೆಗೇನೆ ನನಗೆ ತುಂಬಾ ಹಸುವು ಜಾಸ್ತಿ ಆಗ್ತಿದೆ. ಆವಾಗ ಚೋಟಿಗಿಳಿ ಬಾಕ್ಸ್ನ ಓಪನ್ ಮಾಡಿದ್ರೆ ಅದರಲ್ಲಿ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ಇತ್ತು. ವಾವ್, ಸ್ಪೈಸಿ ಬಜ್ಜಿ. ನನಗೆ ಕೋಲ್ಡ್ ಇದೆ. ಈ ಬಜ್ಜಿ ತಿಂದ್ರೆ ಕೋಲ್ಡ್ ಸರಿಯಾಗುತ್ತೆ ಅಲ್ವಾ? ಆವಾಗ ಚಿಚುಕಾಗೆ, ಕುಹೋ, ಕೋಲ್ಡ್ ಮಾತ್ರ ಹೋಗಲ್ಲ, ಜ್ವರ ಏನಾದ್ರೂ ಇದ್ರೂ ಅದನ್ನು ಹೋಗ್ಬಿಡುತ್ತೆ. ನೋಡು, ಬಜ್ಜಿನ ಹೀಗೆ ತಿನ್ಬೇಕು. ಹಾಗಂತ ಹೇಳಿ ಚಿಚುಕಾಗೆ ಒಂದು ಮೆಣಸಿನ ಬಜ್ಜಿನ ಬಾಯಿಯಲ್ಲಿ ಹಾಕೊಂಡ್ಲು. ಅದು ಖಾರ ಸ್ಪೈಸಿ ತುಂಬಾನು ಚೆನ್ನಾಗಿತ್ತು ಬೇರೆ. ಹಾ ಹು ಅಂತ ಹೇಳ್ಕೊಂಡು ಬಜ್ಜಿಗಳನ್ನ ತಿನ್ನಕ್ಕೆ ಶುರು ಮಾಡಿದ್ಲು ಚಿಚು. ಅತ್ತೆ, ಏನಾಯ್ತು? ಡ್ರ್ಯಾಗನ್ ತರ ಬಾಯಿಂದ ಹೊಗೆ ಬಿಡ್ತಾ ಇದ್ದೀರಾ? ಅಗ್ನಿ ಪರ್ವತ ಏನಾದ್ರೂ ಒಳಗಡೆ ಇದೆಯಾ? ಚಿಚುಕಾಗೆ ತಕ್ಷಣ ನೀರು ಕುಡ್ದು, ಇಲ್ಲ, ತುಂಬಾ ಚೆನ್ನಾಗಿದೆ ಅಲ್ವಾ? ಸರಿ, ನನ್ನ ಸ್ಪೆಷಲ್ ಐಟಮ್ ತೆಗಿಲಾ? ತೆಗಿ. ಹಾಗೆ ಏನ್ ತಗೊಂಡ್ ಬಂದಿದೀಯ ಅಂತ ನೋಡ್ಬೇಕಲ್ವಾ? ಆವಾಗ ಚಿಚುಕಾಗೆ, ನಾನು ಬಿರಿಯಾನಿ ತಗೊಂಡ್ ಬರೋಣ ಅಂತ ಇದ್ದೆ, ಆದ್ರೆ ಅದು ಓಲ್ಡ್ ಫ್ಯಾಷನ್ ಅಲ್ವಾ? ಆದ್ರಿಂದ ಈ ಚಳಿಗಾಲಕ್ಕೋಸ್ಕರ ಸ್ಪೆಷಲ್ ಆಗಿ ಒಂದು ತಗೊಂಡ್ ಬಂದಿದ್ದೀನಿ. ಅದು ಇಲ್ಲಿದೆ ನೋಡಿ. ಹಾಗಂತ ಹೇಳಿ ಅವಳೊಂದು ಥರ್ಮಾಕೋಲ್ ಬಾಕ್ಸ್ ಅನ್ನ ಓಪನ್ ಮಾಡಿದ್ಲು. ಅದರಲ್ಲಿ ಸುಮಾರು ಐಸ್ ಕ್ರೀಮ್ಗಳು ಹಾಗೇನೆ ಕುಡಿಯಕ್ಕೆ ಮಜ್ಜಿಗೆನೂ ಇತ್ತು. ಅದನ್ನ ನೋಡಿ ಎಲ್ರೂ ಕೂಡ ತುಂಬಾ ಶಾಕ್ ಆದ್ರು. ಎಲ್ರೂ ಚಿಚುಕಾಗಿನ ಕೋಪದಿಂದ ಗುರಾಯಿಸ್ತಾ ಬೇರೆ ಇದ್ರು. ಆವಾಗ ಟುನಿಗುಬ್ಬಚ್ಚಿ, ಏನ್ ಚಿಚು ಇದು? ಈ ಚಳಿಯಲ್ಲಿ ಐಸ್ ಕ್ರೀಮು, ಮಜ್ಜಿಗೆ, ಇದನ್ನ ಕುಡಿದ್ರೆ ನಾವು ಸ್ಟ್ಯಾಚ್ಯೂ ಆಗ್ಬಿಡ್ತೀವಿ. ಬುದ್ಧಿ ಇದೆಯಾ ನಿನಗೆ? ಇದನ್ನ ಹೋಗಿ ತಗೊಂಡ್ ಬರ್ತಾರಾ? ಚಿಚುಕಾಗೆ ಸೀರಿಯಸ್ ಆಗಿ,
ನಿಮ್ಮೆಲ್ರಿಗೇನೆ ಬುದ್ಧಿ ಇಲ್ಲ. ಚಳಿಗಾಲದಲ್ಲಿ ಚಳಿಯಾಗಿ ಇದನ್ನ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಒಳಗಡೆ ಹಾಕಿದ್ರೆ ಆರೋಗ್ಯ ಕೆಟ್ಟ ಹೋಗುತ್ತೆ. ಮುಳ್ಳನ್ನ ಮುಳ್ಳಿಂದ ತೆಗಿಬೋದಲ್ವಾ? ಅದೇ ರೀತಿ ಈ ಚಳಿಯಿಂದನೇ ತೆಗಿಬೇಕು. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಆವಾಗ ಬುಜ್ಜಿಗುಬ್ಬಚ್ಚಿ ಹೊಟ್ಟೆ ಇಟ್ಕೊಂಡು ನಗುತ್ತಾ, ಹಾ ಅತ್ತೆ, ನಿಮ್ ಲಾಜಿಕ್ ತುಂಬಾ ಚೆನ್ನಾಗಿದೆ. ಲಾಜಿಕ್ ಎಲ್ಲ ಸರಿಯಾಗಿದೆ, ಆದ್ರೆ ಇದನ್ನ ತಿಂದ್ರೆ ನಾವ್ ವಯಸ್ಸಾಗ್ಬೇಕು ಅಷ್ಟೇ. ಸರಿ, ಈ ಮಜ್ಜಿಗೆ ಯಾಕೆ ತಗೊಂಡ್ ಬಂದಿದ್ದೀರಾ? ಬಿರಿಯಾನಿ ತಿಂದ್ಮೇಲೆ ಮಜ್ಜಿಗೆ ಕುಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೆ ಮಜ್ಜಿಗೆ ಮಾಡ್ದೆ. ಬಿರಿಯಾನಿ ಮಾಡಕ್ ಸಮಯ ಇಲ್ಲ, ಅದಕ್ಕೆ ಐಸ್ ಕ್ರೀಮ್ನ ತಗೊಂಡ್ ಬಂದ್ಬಿಟ್ಟೆ. ಚಿಚ್ಚು, ನಿನ್ ಲಾಜಿಕ್ಗೆ ನಾನು ಸಲಾಮ್ ಹಾಕ್ತೀನಿ. ದಯವಿಟ್ಟು ಅದನ್ನ ತೆಗೆದು ಆ ಕಡೆ ಇಡ್ತೀಯಾ? ಅದನ್ನ ತಿನ್ನೋದಲ್ಲ, ನೋಡುವಾಗ್ಲೇ ನನಗೆ ಮೈಕೈ ಎಲ್ಲ ನಡುಗ್ತಾ ಇದೆ. ಅದಕ್ಕೆ ಚಿಚ್ಚುಕಾಗೆ, ನಿಮಗೆ ನನ್ನ ಕ್ರಿಯೇಟಿವಿಟಿ ಇಷ್ಟ ಆಗಿಲ್ಲ ಅಂದ್ರೆ ಬಿಡಿ, ನಾನೇ ಆಮೇಲೆ ಕೂತ್ಕೊಂಡು ತಿಂತೀನಿ. ಹಾಗೆ ಎಲ್ರೂ ಟುನಿ ಚೋಟು ತಗೊಂಡ್ ಬಂದ ಬಿಸಿ ಬಿಸಿ ಆಹಾರ ತಿಂದ್ರು. ಚೋಟು ಕೂಡ ಅದೇ ಆಹಾರನ ತಿಂದ್ಲು. ಹಾಗೆ ಎಲ್ರೂ ಆಹಾರ ತಿಂದ್ಮೇಲೆ ಆಟಾಡಕ್ಕೆ ಶುರು ಮಾಡಿದ್ರು. ಇವಾಗ ನಾವು ಆಟಾಡೋಣವಾ? ಸ್ಟ್ಯಾಚ್ಯೂ ಆಟ. ಮ್ಯೂಸಿಕ್ ಸ್ಟಾಪ್ ಆಗುವಾಗ ಸ್ಟ್ಯಾಚ್ಯೂ ಅಂತ ಹೇಳುವಾಗ ಎಲ್ರೂ ಹಾಗೇನೆ ನಿಂತ್ಬಿಡ್ಬೇಕು. ಅದಕ್ಕೆ ಎಲ್ರೂ ಸರಿ ಅಂತ ಹೇಳಿದ್ರು. ಮೊದಲು ಚಿನ್ನುಕಾಗಿ ಜೋರಾಗಿ ಹಾಡ್ ಹಾಡ್ತಾ ಇದ್ದ. ಚಳಿ ಚಳಿ ತಾಳೇನೋ ಈ ಚಳಿಯ ಓಹೋ. ಅದಕ್ಕೆ ಎಲ್ರೂ ಡ್ಯಾನ್ಸ್ ಮಾಡ್ತಾ ಇದ್ರು. ಚಿಚುಕಾಗಿ ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಏನೇನೋ ಸ್ಟೆಪ್ಸ್ ಹಾಕ್ತಾ ಇದ್ಲು. ಆವಾಗ ಸಡನ್ ಆಗಿ ಚಿನ್ನುಕಾಗಿ ಸ್ಟ್ಯಾಚ್ಯೂ ಹಾಗಂತ ಹೇಳಿದಾಗ ಎಲ್ರೂ ಹಾಗೇನೆ ನಿಂತ್ಕೊಂಡಿದ್ರು. ಚಿಚುಕಾಗೆ ಮಾತ್ರ ಒಂದೇ ಕಾಲಲ್ಲಿ ನಿಂತ್ಕೊಂಡಿದ್ಲು. ಹಾಗೆ 1 ನಿಮಿಷ ಆಯ್ತು, 2 ನಿಮಿಷ ಆಯ್ತು, ಟೋಟಲ್ 5 ನಿಮಿಷನೂ ಆಯ್ತು. ಅವಾಗ ಮಹಿ ಹದ್ದು, ಅಮ್ಮ ನನ್ನಿಂದ ಆಗಲ್ಲ, ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ, ಗೇಮ್ನ ನಿಲ್ಸ್ಬಿಡೋಣ ಹಾಗಂತ ಹೇಳಿದಾಗ ಎಲ್ರೂ ಸರಿ ಅಂತ ಹೇಳಿದ್ರು. ಆದ್ರೆ ಚಿಚು ಮಾತ್ರ ಇನ್ನು ಹಾಗೇನೆ ನಿಂತ್ಕೊಂಡಿದ್ಲು. ಚಿಚು ಅತ್ತೆ, ಗೇಮ್ ಮುಗೀತು, ಅಲ್ಲಾಡಿ, ಯಾಕೆ ರೀತಿ ನಿಂತ್ಕೊಂಡಿದ್ದೀರಾ? ಹಾಗೆ ಹೇಳಿದ್ರು ಚಿಚು ಅಲ್ಲಾಡ್ಲೇ ಇಲ್ಲ. ಚಿಚು, ಏನ್ ಹೆಚ್ಚಾಗಿ ನಾಟಕ ಮಾಡ್ತಾ ಇದೀಯಾ? ನಿನಗೇನಾದ್ರೂ ಆಸ್ಕರ್ ಅವಾರ್ಡ್ ಕೊಡ್ತೀನಿ ಅಂತ ಹೇಳಿದ್ರಾ? ಹಾಗಂತ ಹೇಳಿದ್ರು ಕೂಡ ಚಿಚುಕಾಗೆ ಸ್ವಲ್ಪನೂ ಅಲ್ಲಾಡ್ಲೇ ಇಲ್ಲ. ನಾನೇನ್ ಮಾಡೋದು, ನನ್ನ ಕಾಲು ಹಾಗೇನೆ ನಿಂತ್ಕೊಂಡಿದೆ, ನನ್ನಿಂದ ಅಲ್ಲಾಡ್ಸೋಕ್ಕೂ ಕೂಡ ಆಗ್ತಾ ಇಲ್ಲ, ಕಾಪಾಡಿ ಕಾಪಾಡಿ, ಇನ್ನು ಬಿಟ್ರೆ ನಾನು ವಿಗ್ರಹದ ಥರ ಇಲ್ಲೇ ಇದ್ಬಿಡ್ತೀನೋ ಏನೋ ಹಾಗಂತ ಹೇಳಿದಾಗ ಎಲ್ರೂ ಅಯ್ಯಯ್ಯೋ ಚಿಚು ಸ್ಟ್ಯಾಚ್ಯೂ ಆಗಿದ್ದಾಳೆ ಅಂತ ಅಂದ್ಕೊಂಡು, ಸರಿ ಹೋಯ್ತು, ಇದರಲ್ಲಿ ಇವಳು ತಿನ್ನಕ್ಕೆ ಐಸ್ ಕ್ರೀಮ್ ಬೇರೆ ತಗೊಂಡು ಬಂದಿದ್ದಾಳೆ ಅಂತೆ. ಟೋನಿ, ಯಾರ ಹತ್ರನಾದ್ರೂ ಬಿಸಿ ನೀರಿದೆಯಾ? ಇದ್ರೆ ಸ್ವಲ್ಪ ಕೊಡಿ. ಇಲ್ವಲ್ಲ, ಬಿಸಿ ಬಿಸಿ ಕಾಫಿ ಇದೆ. ಸರಿ, ಅದನ್ನೇ ಕೊಡು. ಮಹಿ ಅದು ಬಿಸಿ ಬಿಸಿ ಕಾಫಿನ ಚಿಚು ಕಾಲ್ ಮೇಲೆ ಸ್ವಲ್ಪ ಚೆಲ್ಲಿದಾಗ, ಅಮ್ಮಯ್ಯ, ಹಬ್ಬಬ್ಬ, ಇವಾಗ ಅಲರ್ಸಕ್ಕಾಗ್ತಾ ಇದೆ, ನನ್ನ ಪ್ರಾಣನೇ ಸ್ವಲ್ಪ ತಲೆ ಹೋಗ್ತಾ ಇತ್ತೋ ಏನೋ. ಅತ್ತೆ, ನೀವು ತಗೊಂಡು ಬಂದ ಐಸ್ ಕ್ರೀಮ್ ತರ ನೀವು ಕೂಡ ಸ್ವಲ್ಪ ಹೊತ್ತು ಫ್ರೀಸ್ ಆಗಿಬಿಟ್ರಿ ಅಲ್ವಾ? ಹೌದೌದು, ನಮ್ಮಮ್ಮ ಇವಾಗ ಐಸ್ ಕ್ವೀನ್ ಆದ್ರು, ಆ ಫ್ರೋಝನ್ ಮೂವಿಯಲ್ಲಿ ಬರೋ ಹೀರೋಯಿನ್ ತರ. ಅರೆ ಹಾಗೇನಿಲ್ಲ, ನಾನು ತಪಸ್ ಮಾಡ್ತಾ ಇದ್ದೆ, ಹಿಮಾಲಯದಲ್ಲಿ ಇದೇ ರೀತಿ ತಪಸ್ಸು ಮಾಡೋದು ಎಲ್ರು. ಅದನ್ನು ಕೇಳಿ ಎಲ್ರು ನಗಾಡ್ತಾ ಇದ್ರು. ಆವಾಗ ಇದ್ದಕ್ಕಿದ್ದಂತೆ ಮರದ ಮೇಲೆ ಇದ್ದ ಒಂದು ಕೋತಿ ಅವರ ಹತ್ತಿರ ಬಂತು. ಚಿಚುಕಾಗೆ ತೆಗ್ದಿಟ್ಟಿದ್ದ ಆ ಐಸ್ ಕ್ರೀಮ್ ಬಾಕ್ಸ್ನ ಓಪನ್ ಮಾಡಿ ನೋಡಿ, ಅದರಲ್ಲಿರುವ ಐಸ್ ಕ್ರೀಮ್ನ ನೋಡಿ, ಈ ಚಳಿಗೆ ಐಸ್ ಕ್ರೀಮ್ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಆ ಬಾಕ್ಸನ್ನ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತು. ಆವಾಗ ಚಿಚುಕಾಗೆ ಜೋರಾಗಿ, ನನ್ನ ಐಸ್ ಬಾಕ್ಸು, ಐಸ್ ಕ್ರೀಮು, ಮಜ್ಜಿಗೆ, ಅಯ್ಯೋ ನನ್ನ ಕ್ರಿಯೇಟಿವಿಟಿ ಹಾಗಂತ ಹೇಳಿ ಆ ಕೋತಿಯ ಹಿಂದೆ ಹೋದಾಗ ಇದ್ದಕ್ಕಿದ್ದಂತೆ ಐಸ್ ಮೇಲೆ ಕಾಲಿಟ್ಟು ಜಾರ್ಕೊಂಡು ಕೆಳಗಡೆ ಹೋಗಿ ಬಿದ್ಲು. ಅಯ್ಯೋ ಕಾಪಾಡಿ ಕಾಪಾಡಿ, ಯಾರಾದ್ರೂ ದಯವಿಟ್ಟು ನನ್ನನ್ನ ಕಾಪಾಡಿ. ಹಾಗೆ ಚಿಚುಕಾಗೆ ಉಳ್ಕೊಂಡೇ ಹೋಗಿ ಮಂಚೆಲ್ಲಾನು ಅವಳ ಮೈ ಮೇಲೆ ಅಂಟ್ಕೊಂಡಿತ್ತು. ಅವಳು ನೋಡಕ್ಕೆ ಇವಾಗ ಒಂದು ಸ್ನೋಮ್ಯಾನ್ ತರನೇ ಕಾಣಿಸ್ತಾ ಇದ್ಲು. ಅದರ ನೋಡಿ ಅಲ್ಲಿದ್ದವರು ಎಲ್ರು ಕೂಡ ಹೊಟ್ಟೆ ಹಿಡ್ಕೊಂಡು ಜೋರಾಗಿ ನಗಾಡ್ತಿದ್ರು. ವಾವ್ ಅತ್ತೆ, ನೀವು ನೋಡಕ್ಕೆ ಸ್ನೋಮ್ಯಾನ್ ತರನೇ ಇದ್ದೀರಾ, ಮೂಗತ್ರ ಒಂದು ಕ್ಯಾರೆಟ್ ಇಟ್ರೆ ಸಾಕು, ಹಾಗೇನೆ ನೋಡಕ್ಕೆ ಸ್ನೋಮ್ಯಾನೇ ನೀವು. ಆವಾಗ ಚಿಚುಕಾಗಿ ಕೋಪದಿಂದ, ನಗಾಡ್ಬೇಡಿ, ಇದು ಸ್ನೋ ಬಾತ್, ಸ್ಕಿನ್ಗೆ ತುಂಬಾ ಒಳ್ಳೇದು, ನಿಮಗ್ ಗೊತ್ತಿಲ್ಲ, ಇವಾಗ ಸಿಟಿಯಲ್ಲಿ ಇದೇ ಟ್ರೆಂಡು. ಹೌದಾ ಚಿಚು, ಹಾಗಾದ್ರೆ ಐಸ್ ಬಾತ್ ಮಾಡಿದ್ರೆ ಸ್ಕಿನ್ ಎಲ್ಲ ಸೂಪರ್ ಆಗಿರುತ್ತಾ? ಆ ಪಿಂಕ್ ಬಣ್ಣಕ್ಕೆ ಬದಲಾಗುತ್ತಾ? ಹೌದು ಲೂಸಿ, ಬೇಕಾದ್ರೆ ನೀನು ಕೂಡ ಟ್ರೈ ಮಾಡಿ ನೋಡು, ಆವಾಗ ನೀನು ಪಿಂಕ್ ಬಣ್ಣಕ್ಕೆ ಬದಲಾಗ್ತೀಯಾ? ಬೇಡ ಚಿಚು, ನನ್ನಂದ ಈ ಚಳಿನ ಖಂಡಿತ ತಡ್ಕೊಳ್ಳಲ್ಲ. ಸರಿ ಚಿಚು, ನಿನ್ನ ಸ್ನೋ ಬಾತ್ ಮುಗಿದ್ರೆ ಮನೆಗೆ ಹೋಗೋಣವಾ? ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಾವು ಕೂಡ ನಿನ್ನ ತರ ಸ್ನೋ ಬಾತ್ ಮಾಡ್ಬೇಕಾಗುತ್ತೆ ಹಾಗಂತ ಹೇಳಿ ಪಕ್ಷಿಗಳೆಲ್ಲರೂ ಅಲ್ಲಿಂದ ಮನೆಗೆ ಹೋದ್ರು. ಆವಾಗ ಟೊನಿಗೂ ಬಚ್ಚಿ ಎಲ್ಲ ಪಕ್ಷಿಗಳಿಗೂ ಕೂಡ ಬಿಸಿ ಬಿಸಿಯಾಗಿ ಸೂಪ್ ಮಾಡಿ ಕೊಟ್ಲು. ಆವಾಗ ಚಿಚು ಅದನ್ನ ಕುಡಿದು,
ಆಹಾಹಾ, ನನ್ನ ಐಸ್ ಕ್ರೀಮ್ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಏನಿದ್ರು ಟುನಿ ಮಾಡಿಕೊಟ್ಟಿರುವ ಈ ಸೂಪ್ ಅಂತೂ ಬೇರೆ ರೀತಿ ಇದೆ. ಹೌದತ್ತೆ, ನೀವು ಕೊಟ್ಟ ಐಸ್ ಕ್ರೀಮ್ನ ತಿಂದಿದ್ರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬೇಕಾಗಿತ್ತು. ತಿಂದಿಲ್ಲ ಅನ್ನೋದ್ರಿಂದ ಮನೇಲಿ ಸೂಪ್ ಕುಡಿತಾ ಇದ್ದೀವಿ. ಅದನ್ನ ಕೇಳಿದಾಗ ಪಕ್ಷಿಗಳು ಎಲ್ರೂ ಕೂಡ ಜೋರಾಗಿ ನಗಾಡಿದ್ರು. ಆದ್ರೆ ಚಿಚುಕಾಗೆ ಮಾತ್ರ, ಆ ಕೋತಿಗೆ ನನ್ನ ಕ್ರಿಯೇಟಿವಿಟಿ ಇಷ್ಟ ಆಗಿದೆ, ಅದಕ್ಕೆ ಐಸ್ ಕ್ರೀಮ್ ಬಾಕ್ಸ್ನ ಎತ್ಕೊಂಡು ಹೋಯ್ತು ಹಾಗಂತ ಹೇಳಿ ಕವರ್ ಮಾಡಿದ್ಲು.